ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನೇನು ಹೊಸ ವರ್ಷ ಬಂತು. ಸೊ ಹೊಸ ವರ್ಷಕ್ಕೆ ಹೊಸದಾಗಿ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೊಸ ವರ್ಷ ಖುಷಿಯಾಗಿ ಎಲ್ಲರ ಲೈಫಲ್ಲಿ 2025 ಏನೇ ಕಷ್ಟ ಬಂದಿದ್ರು ಅದನ್ನೆಲ್ಲ ಮರೆತು ಹೊಸ ವರ್ಷ 2026ಕ್ಕೆ ಖುಷಿಯಾಗಿ ನೆಮ್ಮದಿಯಾಗಿಟ್ಟಿರಪ್ಪ ದೇವರೇ ಅಂತ ನಾನು ಎಲ್ಲರಿಗೂ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಲಾಸ್ಟ್ ಟೈಮು ಒಂದು ತೆಂಗಿನಕಾಯಿ ಕಳಸ ಇಟ್ಟು ಪೂಜೆ ಮಾಡೋದ್ರ ಬಗ್ಗೆ ಒಂದು ವಿಡಿಯೋ ಹಾಕ್ದಾಗ ತುಂಬಾ ಜನ ರೆಸ್ಪಾನ್ಸ್ ಮಾಡಿದ್ರಿ. ಹಾಗೇನೆ ತುಂಬಾ ಜನ ಕೇಳ್ತಾನೂ ಕೂಡ ಇದ್ರಿ. ನಮ್ಮನೇಲಿ ಪದ್ಧತಿ ಇಲ್ಲ, ತೆಂಗಿನಕಾಯಿ ಕಳಸ ಇಟ್ಟು ಪೂಜೆ ಮಾಡೋ ಪದ್ಧತಿ ಇಲ್ಲ. ಸೊ ನಾವೇನ್ ಮಾಡ್ಬೇಕು? ಕಳಸ ಇಡೋದು ನಮ್ಮನೇಲಿ ನಮ್ಮ ಅತ್ತೆ ಮನೆ ಕಡೆಯಿಂದ, ನಮ್ಮ ಮನೆ ಕಡೆಯಿಂದ ತೆಂಗಿನಕಾಯಿ ಕಳಸನ ನಾವ್ ಇಡೋದಿಲ್ಲ ಅಂತ ಕೇಳಿದ್ರಿ. ಅವರು ಕೂಡ ಮಾಡ್ಬೋದು. ಇದನ್ನ ನಾನಿವಾಗ ತೋರಿಸ್ತಾ ಇರೋಂಥ ಆ ಇದು ವಿಶೇಷವಾದ ಒಂದು ಪೂಜೆನ. ಸದಾಕಾಲ ಲಕ್ಷ್ಮಿ ನಮ್ಮನೇಲೇ ಇರಬೇಕು, ನಮ್ಮ ಜೊತೆನೇ ಇರಬೇಕು ಅಂದರೆ ಲಕ್ಷ್ಮಿಯ ಸಂಕೇತವಾಗಿ ಒಂದು ಇವತ್ತು ನೀರನ್ನ ಇಟ್ಟು ಪೂಜೆ ಮಾಡೋಣ. ಸೊ ನೀರನ್ನ ವಾಟರ್ ಮ್ಯಾನಿಫೆಸ್ಟ್ ಅಂತಲೂ ಕೂಡ ಹೇಳ್ಕೊಳ್ಬೋದು. ಸೊ ಹಾಗಾಗಿ ಎಲ್ಲರೂ ಮಾಡ್ಬೋದು ಇದನ್ನ. ನಮ್ಮನೇಲಿ ಪದ್ಧತಿ ಇಲ್ಲ, ಕಳಸ ಇಡೋಂಗಿಲ್ಲ ಅನ್ನೋರು ಕೂಡ ಇದನ್ನ ಮನೆಯಲ್ಲಿ ದೇವ್ರ ಮನೆ, ನಿಮ್ಮ ಮನೇಲಿ ದೇವ್ರ ಮನೆ ಇದೆ ಅಂದರೆ ಖಂಡಿತವಾಗ್ಲೂ ಇದನ್ನ ಎಲ್ಲರೂ ಮಾಡ್ಬೋದು. ಸೊ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಎಲ್ಲರೂ ಮಾಡ್ಕೊಳ್ಳಿ. ಮಾಡಿದ್ದಾದ್ಮೇಲೆ ಇದನ್ನ ಪ್ರತಿದಿನ ನಾವು ಮಾಮೂಲಿ ಡೈಲಿ ಪೂಜೆ ಮಾಡೇ ಮಾಡ್ತೀವಿ. ಸೊ ಹಾಗಾಗಿ ಪೂಜೆ ಮಾಡ್ತಾ ಇದ್ರೆ ಸಾಕು. ಇದಕ್ಕೇನು ವಿಶೇಷವಾದ ಪೂಜೆ ಏನು ಇಲ್ಲ. ನಾವು ಪೂಜೆ ಮಾಡುವಾಗ ಮಾಮೂಲಿ ಕಡ್ಡಿ, ಗಂಧದ ಕಡ್ಡಿ ಹಚ್ತೀವಿ, ತುಪ್ಪದ ಆರತಿನ ಮಾಡ್ತೀವಲ್ವಾ. ಸೊ ಹಾಗಾಗಿ ಪೂಜೆ ಮಾಡಿದ್ರೆ ಸಾಕು. ಅದರಲ್ಲೂ ಈ ವರ್ಷ ಹೊಸ ವರ್ಷ ಗುರುವಾರ ಬಂದಿದೆ. ಎಲ್ಲ ರಾಯರ ಭಕ್ತರಿಗೆ ತುಂಬ ಖುಷಿ. ಅದರಲ್ಲೂ ಪರ್ಸನಲಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಗುರುವಾರ ರಾಯರದು ವಾರದ ದಿನನೇ ಹೊಸ ವರ್ಷ ಬಂದಿದೆ. ನಮ್ಗೆಲ್ಲರಿಗೂ ದುಡ್ಡು, ಹಣ, ಆಸ್ತಿ, ಅಂತಸ್ತು ಎಲ್ಲ ಬರಬೇಕು, ಎಲ್ಲ ಚೆನ್ನಾಗಿರ್ಬೇಕು ಅಂದರೆ ಗುರುಬಲ ಇರಬೇಕು. ನಾವು ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೂ ಗುರುಬಲ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಹಾಗಾಗಿ ನಮಗೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಗುರುಬಲ ಇರಲಿ. 2026ಕ್ಕೆ ಉನ್ನತ ಮಟ್ಟಕ್ಕೆ ಎಲ್ಲರೂ ಬೆಳೀಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸೊ ಇದನ್ನ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಹೋಗ್ತೀನಿ ಹೇಳ್ಕೊಂಡು. ಸೊ ಹಾಗಾಗಿ ಪ್ರತಿಯೊಬ್ಬರೂ ಮಾಡ್ಬೋದು. ಸೊ ಇನ್ನೊಂದಷ್ಟು ಜನ ತೆಂಗಿನಕಾಯಿ ಕಳಸ ಇಡಲ್ಲ, ನಾವು ಎಲೆನಲ್ಲಿ ಕಳಸ ಇಡ್ತೀವಿ, ಅದನ್ನ ಮಾಡ್ಬೋದಾ ಅಂತ ಕೇಳಿದ್ರು. ನಿಮ್ಮನೆ ಪದ್ಧತಿ ಎಲೆನಲ್ಲಿ ಕಳಸ ಇಡ್ತಾ ಇದ್ರೆ ಅದನ್ನ ಮಾಡ್ಬೋದು. ತೆಂಗಿನಕಾಯಿ ಲಕ್ಷ್ಮಿಯ ಸ್ವರೂಪ, ಕಲ್ಪತರೋದು. ಸೊ ಹಾಗಾಗಿ ಲಕ್ಷ್ಮಿಯ ಸಂಕೇತವಾಗಿ ನಾವು ತೆಂಗಿನಕಾಯಿ ಕಳಸನ ಮನೇಲಿಟ್ಟು ಪೂಜೆ ಮಾಡಿದ್ರೆ ಸದಾಕಾಲ ಲಕ್ಷ್ಮಿ ನಮ್ಮ ಜೊತೆ ಇರ್ತಾರೆ, ಲಕ್ಷ್ಮಿ ಮನೆಯಲ್ಲಿ ನೆಲೆಸಿರ್ತಾರೆ ಅನ್ನೋ ಕಾರಣಕ್ಕೆ ತೆಂಗಿನಕಾಯಿ ಕಳಸ ಇಟ್ಟು ಪೂಜೆ ಮಾಡ್ತೀವಿ. ಅದರಲ್ಲಿ ತಪ್ಪೇನೂ ಇಲ್ಲ. ಅಕಸ್ಮಾತ್ ನಿಮ್ಮ ಮನೆ ಕಡೆ ಮಾಡಿಲ್ಲ ಅಂದರೆ ನೀವು ಅಂತ ಮಾಡಲೇ ನಿಮ್ಮ ಮೈಂಡಿಗೆ ಕೇಳ್ಕೊಳ್ಳಿ. ಇಲ್ಲ ದೊಡ್ಡೋರು ಯಾರಾದರೂ ಇದ್ದರೆ ನಿಮ್ಮ ಮನೇಲಿ ಈ ಥರ ಮಾಡ್ಬೋದಾ ಅಂತ ಕೇಳಿಕೊಂಡು ಮಾಡ್ಬೋದು. ನಾನು ಹೇಳಿದ್ದೀನಿ ಅನ್ನೋ ಕಾರಣಕ್ಕೆ ದಯವಿಟ್ಟು ಮಾಡಬೇಡಿ. ಯಾಕೆ ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ, ನೀವು ಮಾಡ್ಬೋದಾ, ಇದರಲ್ಲಿ ಯಾವ ತಪ್ಪು ಇಲ್ಲ. ತೆಂಗಿನಕಾಯಿ ಕಳಸ ಇಟ್ಟು ನೋಡಿ ಒಂದ್ಸತಿ. ಇನ್ನೇನು ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷಕ್ಕೆ ಫ್ರೈಡೇನಾರ ಆಯ್ತು, ಇಲ್ಲ ಗುರುವಾರನಾದರೂ ಆಯಿತು, ಹೊಸ ವರ್ಷಕ್ಕೆ ತೆಂಗಿನಕಾಯಿ ಕಳಸ ಇಟ್ಟು ನೋಡ್ಬೋದು. ನಿಮಗೆ ಆಗತ್ತೆ, ಅದು ಒಳ್ಳೇದಾಗಿದೆ ಅನ್ನಂಗಿದ್ರೆ ನೀವು ಅದನ್ನು ಕಂಟಿನ್ಯೂ ಮಾಡಿ. ಸೊ ಆ್ಯಕ್ಚುಲಿ ನಾನು ನನ್ನ ಪರ್ಸ್ನಲ್ ಇದನ್ನು ಹೇಳ್ಕೊಳ್ತೀನಿ. ನಮ್ಮ ಮನೇಲಿ, ನಮ್ಮ ಅತ್ತೆ ಮನೇಲಿ ನಾನು ಮದುವೆ ಆಗಿ ಸ್ಟಾರ್ಟಿಂಗ್ ಬಂದಾಗ ಅವ್ರು ತೆಂಗಿನಕಾಯಿ ಕಳಸ ಇಡ್ತಾ ಇರಲಿಲ್ಲ. ಒಂದು ಎಲೆಗಳ್ಸ ಅಂತಾರೆ, ಈ ಥರ ಕೋಲ್ ಥರ, ಚೊಂಬು ಥರ ಇತ್ತು ಈ ಥರ. ಅದು ನನ್ನ ಹತ್ರ ಇನ್ನೂ ಇದೆ. ನಮ್ಮ ಅತ್ತೆ ನನಗೆ ಮದುವೆಯಾಗಿ ಬಂದಾಗ ಅದನ್ನು ಕೊಟ್ಟಿದ್ರು. ಈ ಥರ ಎಲೆ 3 ಎಲೆ ಇಟ್ಟು ಅದರೊಳಗಡೆ ಮಾಡಬೇಕು ಅಂತ. ಸೊ ನಾನೊಂದು ಸ್ವಲ್ಪ ದಿನ ಮಾಡಿದೆ ಅದನ್ನು. ಆಮೇಲೆ ನನಗೆ ಮನಸ್ಸಿಗೆ ಅನ್ನಿಸ್ತು, ತೆಂಗಿನಕಾಯಿ ಇಟ್ಬಿಟ್ಟು ಯಾಕೆ ಮಾಡಬಾರ್ದು, ಲಕ್ಷ್ಮಿಯ ಸ್ವರೂಪ ಅಲ್ವಾ ತೆಂಗಿನಕಾಯಿ ಅಂತ ನಾನೇ ಚೇಂಜ್ ಮಾಡಿದೆ. ಸೊ ಹಾಗಾಗಿ ಚೇಂಜ್ ಮಾಡಿಕೊಂಡು ನಮ್ಮ ಅತ್ತೆಗೂ ಕೇಳಿದೆ, ನೀನು ಮಾಡೋಂಗಿದ್ರೆ ಮಾಡು ಅಂದರು. ಸೊ ಹಾಗಾಗಿ ಅದನ್ನು ಚೇಂಜ್ ಮಾಡಿ ಈಗ ನಾನು ನಮ್ಮ ಅತ್ತೆ ಮನೇಲೂ ಕೂಡ ತೆಂಗಿನಕಾಯಿ ಕಳಸ ಇಟ್ಟು ಪೂಜೆ ಮಾಡೋದಕ್ಕೆ ಚೇಂಜ್ ಮಾಡಿ ಅವ್ರಿಗೂ ಒಂದು ಚೊಂಬೆಲ್ಲ ತಗೊಂಡು ಅವರು ತೆಂಗಿನಕಾಯಿ ಕಳಸ ಇಟ್ಟು ಪೂಜೆ ಮಾಡ್ತಾರೆ. ನನ್ನ ಕೋ ಸಿಸ್ಟರ್ ಅವಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಜವಾಗ್ಲೂ ಒಳ್ಳೆಯದಾಗಿದೆ. ಸೊ ಅದಕ್ಕೇ ತೆಂಗಿನಕಾಯಿ ಕಳಸ ಇಟ್ಟು ಪೂಜೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಮನಸ್ಸಿನ ಗೊಂದಲ ಇಟ್ಕೊಂಡು ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಗಳಲ್ಲಿ ನಿಮ್ಮ ಅತ್ತೆ, ದೊಡ್ಡವ್ರು ಯಾರು ಇರ್ತಾರೆ ಅವ್ರನ್ನ ಕೇಳಿ ಮಾಡಿದ್ರೆ ಒಳ್ಳೆಯದು. ಇಲ್ಲ ನಿಮ್ಮ ಮನಸ್ಸಿಗೆ ನಾನು ಇಡಬೇಕು ಅಂತ ಇಷ್ಟ ಇದ್ದು, ಆ್ಯಕ್ಚುಲಿ ನಾನು ನನ್ಗೆ ಇಡಬೇಕು ಅಂತ ಆಯಿತು, ನನಗೆ ಇಡಬೇಕು ಅಂತ ಇಷ್ಟನೂ ಇತ್ತು. ನಾನು ಮತ್ತೆ ಕೇಳಿದೆ, ಆಯಿತು ಮಾಡ್ಕೊ ಅಂದರು. ಸರಿ ಮಾಡಿಕೊಂಡೆ. ನನಗೇನು ಪ್ರಾಬ್ಲಮ್ ಅಂತ ಏನಾಗಿಲ್ಲ. ತುಂಬಾ ಚೆನ್ನಾಗಾಗಿದ್ದೀವಿ ತೆಂಗಿನಕಾಯಿ ಕಳಸ ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ.
ಹಾಗೇನೆ ನಾನೀಗ ತೋರಿಸ್ತಾ ಇರೋದು ನಿಮ್ಮ ಮನೇಲಿ ತೆಂಗಿನಕಾಯಿ ಕಳಸ ಇಟ್ಟು ಮಾಡೋ ಪದ್ಧತಿ ಇಲ್ಲ ಅಂದ್ರೂ ಇದು ಸಾಕ್ಷಾತ್ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡೋದಕ್ಕೆ ಸದಾಕಾಲ ನಮ್ಮ ಜೊತೆ ಇರಬೇಕು ಅನ್ನೋದಕ್ಕೋಸ್ಕರ ಇದನ್ನ ತೋರಿಸ್ತಾ ಇದ್ದೀನಿ. ನೀವು ಈಗ ಹೊಸ ವರ್ಷಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹೊಸ ವರ್ಷ ಗುರುವಾರ ಬರ್ತಾ ಇದೆಯಲ್ಲ, ಅವತ್ತೇ ಇಟ್ಟರೆ ತುಂಬ ಒಳ್ಳೆಯದು. ರಾಯರ ವಾರ ನಿಮ್ಗೆ ಆಗಿಲ್ಲ ಅಂದವರು, ಈಗ ಪೀರಿಯಡ್ಸ್ ಎಲ್ಲ ಆಗಿರುತ್ತೆ ಅಂಥವ್ರು ನೆಕ್ಸ್ಟ್ ವೀಕು ಜನವರಿಲಿ ಯಾವಾಗಾದರೂ ಇಡ್ಬೋದು. ಶುಕ್ರವಾರ ಇಟ್ಕೊಳ್ಳಿ, ಇಲ್ಲಾಂದರೆ ಮಂಗಳವಾರ ಇಡಿ, ಇಲ್ಲಾಂದರೆ ಗುರುವಾರ ಇಡಿ. ನಿಮ್ಮ ಇಂಥದೇ ದಿನ ಅಂತಲ್ಲ, ನಿಮಗೆ ಯಾವುದು ಕನ್ವೀನಿಯೆಂಟ್ ಇರುತ್ತೆ, ನಿಮಗೆ ಖುಷಿ ಆಗಿರುತ್ತೆ. ಫ್ರೈಡೇ ಇಟ್ಟರೆ ಇನ್ನೂ ಒಳ್ಳೆಯದು. ಒಳ್ಳೆಯ ಲಕ್ಷ್ಮೀ ದಿನ ಅಲ್ವಾ ಶುಕ್ರವಾರ, ಹಾಗಾಗಿ ಶುಕ್ರವಾರನಾದರೂ ಇಟ್ಕೊಳ್ಬೋದು. ಸೊ ಇಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಈ ಥರ ತಾಮ್ರ ಅಥವಾ ಹಿತ್ತಾಳೆ ಎರಡನ್ನೇ ತಗೋಬೇಕು. ಸ್ಟೀಲ್ದೆಲ್ಲ ಬೇಡ. ದಯವಿಟ್ಟು ತಾಮ್ರದ್ದು, ಹಿತ್ತಾಳೆದು, ಇಲ್ಲಾಂದರೆ ಮಣ್ಣಿನ ಸಿಕ್ಕರೆ ತಗೊಳ್ಳಿ, ಇನ್ನೂ ತುಂಬ ಒಳ್ಳೆಯದು. ಮಣ್ಣಿಂದು ಪಾಟ್ ಎಲ್ಲ ಸಿಗುತ್ತೆ, ಚಿಕ್ಕ ಪಾಟು, ಅದು ಸಿಕ್ಕರೆ ತಗೊಳ್ಳಿ. ಹಿತ್ತಾಳೆ ತಾಮ್ರ ಆದರೆ ಅದು ಕೂಡ ಒಳ್ಳೆಯದು. ಸೊ ನಾನಿಲ್ಲಿ ತಾಮ್ರದ ಚೊಂಬನ್ನು ತಗೊಂಡಿದ್ದೀನಿ. ಇದನ್ನು ನೀಟಾಗಿ ಹುಣಸೆ ಹಣ್ಣೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಈ ಥರ ಒಂದು ತಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ನಾನು ಫಸ್ಟು ತೆಂಗಿನಕಾಯಿ ಕಳಸ ಇಟ್ಟು ಪೂಜೆ ಮಾಡಿದ್ದು ಇದರಲ್ಲೇ. ಇವಾಗ ಬೆಳ್ಳಿ ಇದು ತೊಗೊಂಡಿದ್ದೀನಿ. ಇದನ್ನು ಮಾತ್ರ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲೇ ನಾನು ಇವಾಗ ಲಕ್ಷ್ಮಿಯನ್ನು ಆಹ್ವಾನ ಮಾಡೋದಕ್ಕೆ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವ ಥರ ಮಾಡಬೇಕು ಅಂದರೆ, ಫಸ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಇವಾಗ ಬನ್ನಿ. ಮೊದಲಿಗೆ ಈ ಥರ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಶುಭ್ರವಾಗಿರೋ ಅಂಥದ್ದು ನೀರನ್ನ ತೊಗೊಂಡಿದ್ದೀನಿ. ಫಿಲ್ಟರ್ ನೀರು ಇದ್ದರೆ ಅದನ್ನೇ ತೊಗೊಳ್ಳಿ. ಸೊ ನೀಟಾಗಿ ಕ್ಲೀನ್ ಮಾಡಿದ್ದಾದಮೇಲೆ ಒಂದು ಕಡೆ ಇವಾಗ ಫಸ್ಟ್ ಗಂಧವನ್ನು ಇಟ್ಕೊಳ್ಳೋಣ. ಈ ಥರ ರೌಂಡ್ ಶೇಪಲ್ಲಿ ಗಂಧವನ್ನು ಹಚ್ಕೊಳ್ಳಿ. ಗಂಧವನ್ನು ಇಟ್ಟು ಇಲ್ಲಿ ಅರಿಶಿನ ಕುಂಕುಮ ಅಲಂಕಾರ ಮಾಡ್ಕೊಳ್ಳೋಣ. ಇದು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋದಕ್ಕೆ ನಾವು ಮಾಡ್ತಾ ಇರೋವಂಥದ್ದು. ನಿಮ್ಮ ಮನೇಲಿ ಪದ್ಧತಿ ಇಲ್ಲ ಅಂದ್ರೂ ಇದನ್ನು ಮಾಡ್ಬೋದು. ಸೊ ಇದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ ಗಂಧ ಇಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮ ಎಲ್ಲವನ್ನು ಇಟ್ಟಿದ್ದಾಯಿತು. ಈಗ ಇದ್ರೊಳಗಡೆನೂ ಸ್ವಲ್ಪ ಅರಿಶಿನ, ಆಮೇಲೆ ಕುಂಕುಮ ಇದನ್ನು ಇಟ್ಟಿದ್ದಾಯಿತು. ಈಗ ಮೊದಲು ಇಲ್ಲಿ ನೋಡಿ, 5 ರೂಪಾಯಿದೊಂದು ಮತ್ತು 1 ರೂಪಾಯಿದೊಂದು ಕಾಯಿನ ತೊಗೊಂಡಿದ್ದೀನಿ. ಇದೆರಡು 6 ಶುಕ್ರ, ಇದು 6 ಅಂದರೆ ಶುಕ್ರ. ಇದನ್ನು ಕಾಯಿನ ಇದರೊಳಗಡೆ ಹಾಕ್ಕೊಳ್ಬೇಕು. ಆಮೇಲೆ ನೆಕ್ಸ್ಟು ಒಂದು ಬಟ್ಲಡಿಕೆನೇ ತೊಗೊಳ್ಳಿ, ತುಂಬ ಒಳ್ಳೆಯದು. ಇದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋ ಅಂಥದ್ದು. ಸೊ ಹಾಗಾಗಿ ಬಟ್ಲಡಿಕೆ ತೊಗೊಳ್ಳಿ. ನಿಮ್ಮ ಹತ್ರ ಪೂರ್ಣ ಫಲ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಬಟ್ಲಡಿಕೆನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ತುಂಬ ಇಂಪಾರ್ಟೆಂಟಾಗಿ 2 ಏಲಕ್ಕಿ, 2 ಲವಂಗವನ್ನು ತೊಗೊಂಡಿದ್ದೀನಿ. ಇದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂಥ ತುಂಬ ಒಳ್ಳೆಯದು. ಇದ್ರದ್ದು ಹಾಕಿಟ್ಟು ದೀಪ ಹಚ್ಚಿಟ್ಟಿದ್ರೂ ಮನೆಗೆ ಒಳ್ಳೆಯದು. ಸೊ ಏಲಕ್ಕಿ ಮತ್ತು ಲವಂಗ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋದಂಥದ್ದು. ಸೊ ಇದನ್ನು ಈ ಕಳಸದೊಳಗಡೆ ಹಾಕ್ಕೊಳ್ಳೋಣ. ಇವಾಗ ಹಾಕಿದ್ದಾಯಿತು. ಇದನ್ನು ರೆಡಿ ಮಾಡ್ಕೊಂಡಿದ್ದೀನಲ್ವಾ, ಇದ್ರ ಮೇಲ್ಗಡೆ ಹೂವು ಇಟ್ಕೊಳ್ಳಿ. ಇನ್ನೇನು ಬೇಡ. ಕಳಸ ಇದು ತೆಂಗಿನಕಾಯಿ ಕಳಸ ಅಲ್ಲ, ಇದು ಲಕ್ಷ್ಮಿ ಕಳಸ. ಲಕ್ಷ್ಮಿಯನ್ನು ಆಹ್ವಾನ ಮಾಡ್ತಾ ಇರೋವಂಥದ್ದು. ಸೊ ಹಾಗಾಗಿ ಹೂವು ಎಲ್ಲ ಇಟ್ಟಿದ್ದಾಯಿತು. ಈಗ ಕಳಸವನ್ನು ಕೈಯಲ್ಲಿ ಇಟ್ಕೊಂಡು ಇದೊಂಥರ ವಾಟರ್ ಮ್ಯಾನಿಫೆಸ್ಟ್ ಇದ್ದಂಗೆ. ಸೊ ನೀವು ಎಲ್ಲ ವಿಷಸ್ನ ಈ ನೀರಿಗೆ ಹೇಳ್ಕೊಳ್ಬೇಕು. ಇದು ಸಾಕ್ಷಾತ್ ಮಹಾಲಕ್ಷ್ಮಿ ಇದರೊಳಗಡೆ ಇದ್ದಾರೆ, ಆಹ್ವಾನ ಮಾಡ್ಕೊಳ್ಳೋಣ. ಇದರೊಳಗಡೆನೇ ಹೇಳ್ಕೊಳ್ಬೇಕು. ನಮ್ದು ಎಲ್ಲ ಸಾಲಗಳನ್ನು ತೀರಿಸೋಗ್ಲಿ ಈ ವರ್ಷ. ಆಮೇಲೆ ನಮಗಿರೋ ಅಂಥ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ. ಒಂದಷ್ಟು ನಾವು ಕೊಟ್ಟಿರೋ ಅಂಥದ್ದು, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿಕೊಟ್ಟಿರೋ ಅಂಥ ದುಡ್ಡು ವಾಪಸ್ ನಮಗೆ ಬರಲಿ. ಸೊ ಆಕಸ್ಮಿಕವಾಗಿ ಧನಾಗಮನ ಆಗಲಿ. ನಾವು ಏನೆಲ್ಲ ಅಂದ್ಕೊಂಡಿದ್ದೀವಿ ಲೈಫಲ್ಲಿ ಅದೆಲ್ಲ ಸಕ್ಸಸ್ ಆಗಲಿ. ನೀವೇನಾದರೂ ಮದುವೆಗೋಸ್ಕರ ಮಾಡ್ತಾಯಿದ್ರೆ ಮದುವೆ ಆಗಲಿ ಅಂತ. ಆಮೇಲೆ ಜಾಬ್ ಸಿಗಲಿ ಅಂತ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ ಜಾಬ್ಗೋಸ್ಕರ ಕೇಳ್ಕೊಳ್ಳಿ. ಹಾಗೆಯೇ ಆರೋಗ್ಯ ಸಮಸ್ಯೆ, ಮೇಯ್ನ್ ಈಗ ತುಂಬ ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತಲ್ವ, ಅವರು ಕೂಡ ಮಾಡ್ಬೋದು. ನಮ್ಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಕೊಡ್ದೇ ಕಾಪಾಡು ಅಂತ ಅದನ್ನು ಕೂಡ ನಾವು ಇದರಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಎಲ್ಲದು ನಿಮ್ಮ ಮನಸ್ಸಲ್ಲಿ ಏನೇನಿದೆ ಫ್ರೆಂಡ್ಸ್, ಎಲ್ಲದನ್ನು ಇದಕ್ಕೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಈ ನೀರನ್ನೇ ನೋಡ್ತಾ ನೀವು ಇದನ್ನು 1-2 ಮಿನಿಟ್ಸು ನಿಮ್ಮ ಮನಸ್ಸಿನಲ್ಲಿ ಕೇಳಿಕೊಂಡು ನಿಮಗೇನು ವಿಷಸ್ ಇದೆ ಇದನ್ನೆಲ್ಲ ಬಾಯ್ಬಿಟ್ಟು ಕಳಸಕ್ಕೆ ಹೇಳ್ಕೊಳ್ಳಿ. ಈ ವಾಟರಿಗೆ ಎಲ್ಲದನ್ನು ಹೇಳ್ಕೊಳ್ಳಿ. ಸೊ ಹೇಳ್ಕೊಂಡಿದ್ದಾದಮೇಲೆ ದೇವ್ರ ಮನೇಲಿ ಇಡಬೇಕು. ಇದನ್ನು
ದೇವರ ಮನೆಯಲ್ಲಿ ನಿಮ್ಮ ದೇವರಿಗೆ ಬಲಭಾಗದಲ್ಲಿ, ಸೊ ದೇವರಿಗೆ ಬಲಭಾಗಕ್ಕೆ ಇಡಬೇಕು. ಸೊ ಇದನ್ನು ತೋರಿಸ್ತೀನಿ ಇವಾಗ. ಫಸ್ಟ್ ಎಲ್ಲ ವಿಷಸ್ನು ನೀವು ಮಾಡಿಕೊಂಡು, ಸೊ ಮಡಿಯಿಂದ ಮಾಡಿ, ಆಮೇಲೆ ನಂಬಿಕೆಯಿಂದ ಮಾಡಿ. ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಮಾಡಿ, ಇಲ್ಲ ಅಂದರೆ ಮಾಡೋದಕ್ಕೆ ಹೋಗಬೇಡಿ. ಈಗ ದೇವ್ರ ಮನೇಲಿ ಬಲಭಾಗಕ್ಕೆ, ದೇವರಿಗೆ ಬಲಭಾಗಕ್ಕೆ ನೆಲದಲ್ಲಿ ಇಡೋದು ಬೇಡ. ಸಾಧ್ಯವಾದರೆ ಒಂದು ಕ್ಲಾತು, ಬಟ್ಟೆ, ಇಲ್ಲಾಂದರೆ ಒಂದು ಪೀಠ ಆ ಥರದ್ದು ಏನಾದರೂ ಇಟ್ಕೊಳ್ಳಿ. ಇಲ್ಲಾಂದರೆ ಒಂದು ಕೆಳಗಡೆ ಪ್ಲೇಟ್ ಆದರೂ ಇಡಿ. ಬಟ್ಟೆ ಮೇಲೆ ಇಟ್ಟರೆ ಒಳ್ಳೆಯದು. ಸೊ ಹಾಗಾಗಿ ದೇವ್ರಿಗೆ ಬಲಭಾಗದಲ್ಲಿ ಇದನ್ನು ಇಟ್ಟು, ಮಾಮೂಲಿ ನೀವು ಯಾವಾಗಲೂ ಪೂಜೆ ಮಾಡ್ತೀರಲ್ವ, ಸೊ ಪೂಜೆ ಮಾಡೋ ಟೈಮಲ್ಲಿ ಇದಕ್ಕೂ ಲಕ್ಷ್ಮೀ ಕಳಸಕ್ಕೂ ಪೂಜೆ ಮಾಡಿದ್ರೆ ಸಾಕು. ಸೊ ದೇವ್ರ ಮನೇಲಿ ಇಟ್ಟಿದ್ದಾಯ್ತು. ಇಟ್ಟು ಎಲ್ಲ ಸಂಕಲ್ಪ ಮಾಡಿ ಪೂಜೆ ಎಲ್ಲ ಮಾಡಿ, ಸಾಧ್ಯವಾದರೆ ವಾರಕ್ಕೆ ಒಂದ್ಸತಿ ಅದನ್ನು ನೀರನ್ನ ತೆಗೆದು ಎಲ್ಲ ಮನೆಗೆಲ್ಲ ಸ್ವಲ್ಪ ಪ್ರೋಕ್ಷಣೆ ಮಾಡಿ, ಆಮೇಲೆ ತುಳಸಿ ಕಟ್ಟೆಗೆ ಹಾಕಿ, ತುಳಸಿ ಗಿಡಕ್ಕೆ ಹಾಕಿದ್ರಾಯ್ತು. ಸೊ ಮತ್ತೆ ನೆಕ್ಸ್ಟು ಅದೇ ಥರ ಮ್ಯಾನಿಫೆಸ್ಟ್ ಮಾಡಿ ನೀರನ್ನ ಇಟ್ಟರೆ ಆಯಿತು. ಸೊ ಈ ಥರ ಮಾಡ್ಕೊಂಡು ಬನ್ನಿ. ವರ್ಷದ ಮೊದಲನೇ ತಿಂಗಳೇ ಸ್ಟಾರ್ಟ್ ಮಾಡಿ ನೋಡಿ. ಮೊದಲನೇ ದಿನ ಮಾಡಿ, ಸಾಧ್ಯವಾಗಿಲ್ಲ ಅಂದರೆ ಜನವರಿನಲ್ಲಿ ಸ್ಟಾರ್ಟ್ ಮಾಡಿ, ಎಲ್ಲರೂ ಮಾಡ್ಬೋದು. ಸೊ ಇದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಬನ್ನಿ, ತುಂಬ ಸಕ್ಸಸ್ನ ಕಾಣ್ಬೋದು, ತುಂಬಾ ಒಳ್ಳೆಯದಾಗತ್ತೆ. ಸೊ ನಂಬಿಕೆ ಇದ್ದವರು ಮಾತ್ರ ಮಾಡಿ. ನಿಜವಾಗ್ಲೂ ಖಂಡಿತವಾಗ್ಲೂ ಇದು ಸಕ್ಸಸ್ ಆಗುತ್ತೆ. ಒಂದು ನಿಮಗೆ ಮಿರಾಕಲ್ ಅನ್ನೋ ಥರ ಅನಿಸುತ್ತೆ. ಒಳ್ಳೆ ಮನಸ್ಸಿಂದ ಮಾಡಿ. ಯಾವುದೇ ಕೆಲಸ ಮಾಡುವಾಗಲೂ ಅಷ್ಟೇ, ಒಳ್ಳೆ ಕೆಲಸ ಮಾಡುವಾಗ ನಾವು ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗೆಯೇ ಯಾವುದೇ ಸಕ್ಸಸ್ ಸಿಗಬೇಕು ಅಂದ್ರೂ ಪೇಷನ್ಸ್ ಇರಬೇಕು, ಸ್ವಲ್ಪ ಸಮಾಧಾನವಾಗಿ ಕಾಯಬೇಕು. ಇವತ್ತು ನಾವು ಮ್ಯಾನಿಫೆಸ್ಟ್ ಮಾಡಿದ್ದೀವಿ, ನಾಳೆನೇ ನಮಗೆಲ್ಲ ಆಗ್ಬಿಡ್ಬೇಕು, ಇಲ್ಲ ಮುಂದಿನ ತಿಂಗಳೇ ಆಗ್ಬಿಡ್ಬೇಕು ಅಂದರೆ ಖಂಡಿತವಾಗ್ಲೂ ಆಗಲ್ಲ. ಸೊ ಅದಕ್ಕೆ ಅದರದ್ದೇ ಆದ ಒಂದಷ್ಟು ಶ್ರಮ ಪರಿಶ್ರಮ ಎಲ್ಲ ಇರುತ್ತಲ್ವ. ಸೊ ನಂಬಿಕೆ ಇರಬೇಕು. ಇದನ್ನು ಖಂಡಿತವಾಗ್ಲೂ ಮಾಡ್ತಾ ಹೋಗಿ, ತುಂಬಾ ಒಳ್ಳೆಯದಾಗತ್ತೆ. ಸೊ ಯಾರ್ಯಾರೆಲ್ಲ ಮಾಡ್ತೀರಾ ಅವರಿಗೆ ಒಳ್ಳೇದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹೊಸ ವರ್ಷ ಬರ್ತಾ ಇದೆ 2026ಕ್ಕೆ. ನೀವು ಯಾರೆಲ್ಲ ಎಲ್ಲರೂ ಏನೇನೆಲ್ಲ ಅಂದ್ಕೊಂಡಿದ್ದೀರಾ ಒಳ್ಳೇದಾಗಿ, ಸೊ ಒಳ್ಳೆ ಮನಸ್ಸಿಂದ ಏನೇನೆಲ್ಲ ಅಂದ್ಕೊಂಡಿದ್ದೀರಾ ಅದೆಲ್ಲ ಸಕ್ಸಸ್ ಆಗಲಿ. ನನ್ನ ಕಡೆಯಿಂದ ವಿಶಸ್ ಖಂಡಿತವಾಗ್ಲೂ ಇರುತ್ತೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹೊಸ ವರ್ಷದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಅಡ್ವಾನ್ಸ್